ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆಲ್ಲರಿಗೂ ಅನಂತ ಪ್ರಣಾಮಗಳು. ಹರಿಕಥಾಮೃತ ಸಾರಕ್ಕೆ ಮೊಟ್ಟ ಮೊದಲು ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹಿತಾತ್ಮರು ನಾನು ಮೊನ್ನೆ ಹೇಳಿದಾಗ ಹೊರಪಾಟಾಗಿ ಸಂಕರ್ಷಣ ಒಡೆಯರು ಅಂತ ಹೇಳಿದೆ. ಅಲ್ಲ, ಸಾಕ್ಷಾತ್ ಜಗನ್ನಾಥದಾಸರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಗುರುಶ್ರೀ ವಿಠ್ಠಲರೇ ಮಾಡಿದ್ದಾರೆ. ಇದು ನನ್ನ ಅಭಿಪ್ರಾಯ. ಅದೇನು ಎಂಬುದು ಮತ್ತೆ ವಿವರಣೆ ಮಾಡ್ತೀನಿ. ಇಂಥ ಕುಂಟೋಜಿ ದಾಸರು ಅಂದರೆ ಇವರು ಗುರುಶ್ರೀ ವಿಠ್ಠಲರು ಜಗನ್ನಾಥದಾಸರ ಅನುಗ್ರಹದಿಂದ, ಶ್ರೀಶ ವಿಠ್ಠಲರ ಅನುಗ್ರಹದಿಂದ ಏನಾಯಿತು, ಒಳ್ಳೆ ಜ್ಞಾನಿವರೆಣ್ಯರಾಗಿ ಅನೇಕ ಕೀರ್ತನೆಗಳ ರಚನೆ ಮಾಡಿ ಕುಂಟೋಜಿಗೆ ಬಂದಿದ್ದಾರೆ. ಕುಂಟೋಜಿ ಎಂಬುದು ಈಗ ಕಂಪ್ಲಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಊರು. ಅಲ್ಲಿ ಬಂದು ಅಲ್ಲಿ ವಾಸ ಮಾಡ್ತಾರೆ. ತುಂಗಭದ್ರಾ ನದಿ ಹರಿತಾ ಇದೆ. ಅಲ್ಲಿ ಪಕ್ಕದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಅವರು ಒಂದು ಹೊಲದಲ್ಲಿ ಒಂದು ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಒಂದು ದೊಡ್ಡ ಕಟ್ಟಿಕೊಂಡು ಅದರ ತುಂಗಭದ್ರಾ ನದಿ ದಂಡೆಯ ಮೇಲೆ ಕಟ್ಟಿಸಿ ತಾವೇ ತಮ್ಮ ಶಿಷ್ಯರಿಗೆ ಹೇಳಿ ಅದರ ಮೇಲೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಾ ಇದ್ರಂತೆ. ಪ್ರತಿನಿತ್ಯದ ಅಲ್ಲೇ ಕೂತ್ಕೋಬೇಕು. ಮುಂಜಾನೆ ತುಂಗಭದ್ರಾ ನದಿ ಸ್ನಾನ ಮಾಡಬೇಕು, ಅಲ್ಲಿ ಕೂತ್ಕೋಬೇಕು. ಜಪತಪ ಹೋಮಾದಿಗಳನ್ನೆಲ್ಲ ಅಲ್ಲೇ ಮಾಡ್ತಾಯಿದ್ರು. ಅದರ ಪ್ರಭಾವ ಎಷ್ಟದ ನೋಡ್ರಿ. ಇವತ್ತು ಕುಂಟೋಜಿಯಲ್ಲಿ ಆರಾಧನೆ ಆಗ್ತದೆ. ಪ್ರತಿ ವರ್ಷ ಕೂಡ ಕುಂಟೋಜಿಯಲ್ಲಿ ಎಲ್ಲ ಭಕ್ತರೆಲ್ಲ ಸೇರಿ ಗುರುಶ್ರೀ ವಿಠ್ಠಲರ ಆರಾಧನೆ ಮಾಡ್ತಾರೆ. ಆಗ ಆ ಕುಂಟೋಜಿ ಆ ಕಟ್ಟೆ ಅದಲ್ಲ, ಆ ಕಟ್ಟೆಯ ಮೇಲೆ ದಾಸರ ಚಿಂತನೆ ಮಾಡ್ತಾರೆ. ಅಲ್ಲಿ ಹಳ್ಳಿಯ ಜನ, ಕುಂಟೋಜಿ ಹಳ್ಳಿ ಜನ ತಮ್ಮ ದನಗಳಿಗೆ, ಎತ್ತುಗಳಿಗೆ, ತಮ್ಮ ಮಕ್ಕಳಿಗೆ ಏನಾದರೂ ರೋಗ ಬಂದರೆ ಏನು ಮಾಡೋದಿಲ್ಲ ರೀ. ಆ ಎತ್ತುಗಳನ್ನು, ಆಕಳುಗಳನ್ನು, ಆ ದನಗಳನ್ನು, ತಾವು ಕೂಸುಗಳನ್ನು ಕರ್ಕೊಂಬಂದು ಆ ಕಟ್ಟೆ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಆ ಮಣ್ಣು ಹಚ್ಕೊಂಡು ಹೋಗ್ತಾರೆ. ಅದೆಲ್ಲವೂ ಅವರ ರೋಗಗಳೆಲ್ಲ ಪರಿಹಾರ ಆಗ್ತದೆ. ದನಗಳು ಆರೋಗ್ಯವಂತವಾಗಿ ಆಗ್ತವೆ. ಇದು ಕುಂಟೋಜಿಯಲ್ಲಿ ಆ ಕಟ್ಟೆಗಿರುವ ಮಹಿಮೆ. ಎಂದೋ 200 ವರ್ಷದ ಕೆಳಗೆ ಕುಂಟೋಜಿದಾಸರು ಆ ಗುರುಶ್ರೀ ವಿಠ್ಠಲರಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದರ ಪ್ರಭಾವ ಇವತ್ತಿಗೂ ನಮಗೆ ಕಾಣಿಸ್ತದೆ ಮಾತು. ಅಲ್ಲಿಂದ ಅವರು ಸ್ವಲ್ಪ ದಿವಸ ಆದಮೇಲೆ ಅಲ್ಲಿಂದ ಹೊರಟು ಬಿಟ್ರಂತೆ. ಹೊರಟು ಎಲ್ಲಿ ಬರ್ತಾರೆ, ಕಂಪ್ಲಿಗೆ ಬರ್ತಾರೆ. ಕಂಪ್ಲಿಯಲ್ಲಿ ಇವತ್ತಿಗೂ ಅವ್ರ ಮನೆ ಅದೇ, ನಾವು ನೋಡ್ಬೋದು. ಅಲ್ಲಿ ಈ ಆ ವಂಶೀಕರು ಖಜಾನ್ದಾರರು ಅಂತಿದ್ದಾರೆ. ಅವರು ಪ್ರತಿ ವರ್ಷ ಅಲ್ಲಿಗೆ ಬಂದು ಅದ್ಭುತವಾದ ರೀತಿಯಲ್ಲಿ 2 ದಿವಸಗಳ ಕಾಲ ಗುರುಶ್ರೀ ವಿಠ್ಠಲರ ಆರಾಧನೆ ಮಾಡ್ತಾರೆ. ಆ ಕಂಪ್ನಿಯಲ್ಲಿ ಬಹಳಷ್ಟು ಕಾಲ ವಾಸ ಮಾಡ್ತಾರೆ. ಒಮ್ಮೆ ಅವರ ಮನೆಯಲ್ಲಿ ಒಂದು ದೊಡ್ಡ ಸಮಾರಾಧನೆ ನಡೀತದೆ. ನಡೆದಾಗ ಪಕ್ಕದಲ್ಲೇ ಒಂದು ಹಳ್ಳಿ ಇರ್ತಾರೆ. ಆ ಹಳ್ಳಿಗೆ ತುಪ್ಪ ತರಬೇಕು ಅಂತ ಒಬ್ಬ ಶಿಷ್ಯನನ್ನು ಕಳಿಸಿಕೊಟ್ಟಿರ್ತಾರೆ. ಏನಾಗ್ತದೆ, ಆ ಶಿಷ್ಯ ತುಪ್ಪ ತರಬೇಕು ಅಂತ ಆ ಕಡೆ ಹೋಗಿಬಿಡ್ತಾನೆ. ನದಿ ಬಂದುಬಿಡ್ತದೆ, ದೊಡ್ಡ ಪ್ರವಾಹ ಬಂದುಬಿಡ್ತದೆ. ಆ ವ್ಯಕ್ತಿ ಇತ್ಲಾ ಬರ್ಲಕ್ಕೆ ಬ್ರಾಹ್ಮಣರಿಗೆ ಊಟ ಕುಡಿಸಿಬಿಟ್ಟಾರೆ. ಅತಿಥಿ ಅಭ್ಯಾಗತರನ್ನು ಅವರಿಗೆ ಊಟಕ್ಕೆ ಹಾಕಬೇಕು, ಬಡಿಸ್ಲಿಕ್ಕೆ ತುಪ್ಪ ಇಲ್ಲ. ಆಗ ಆ ಜ್ಞಾನಿವರೇನು ಏನು ಮಾಡಿದ್ರು ಗೊತ್ತಿನ, 2 ಅವರ ಜೀವನದಲ್ಲಿ ಅದ್ಭುತವಾದ ಪವಾಡಗಳು. ಅವರು ತಮ್ಮ ಶಿಷ್ಯನ ಕರೆದ್ರಂತೆ, ಹೋಗು ತುಂಗಭದ್ರಾ ನದಿಗೆ ಹೋಗು, ಈ ಕೊಡದ ತುಂಬ ನೀರು ತೊಗೊಂಬ ಅಂತ ಹೇಳಿದ್ರಂತೆ. ಆ ಕೊಡದ ತುಂಬ ಆ ಶಿಷ್ಯ ನೀರು ತಂದ, ದೇವ್ರ ಕಟ್ಟಿ ಮೇಲೆ ಇಡು ಅಂತಂದ್ರಂತೆ. ಇಟ್ಟು ಅಲ್ಲಿ ಏನು ಮಾಡಿದ್ರು ಗೊತ್ತಿನ, ನೀರಿನಲ್ಲಿ ಬುಧಾಂತರ್ಗತ ಕೃಷ್ಣ ಇರ್ತಾನೆ, ಸುಶೀಲಾಪತಿ ಕೃಷ್ಣ. ಬುಧಾಂತರ್ಗತ ಸುಶೀಲಾಪತಿ ಕೃಷ್ಣನನ್ನು ಚಿಂತನೆ ಮಾಡಿ ಆತನನ್ನು ಉಪಸಂಹಾರ ಮಾಡಿದ್ರಂತೆ. ಸ್ವಾಮಿ, ನೀನು ಅಲ್ಲಿಂದ ಮೇಲೆ ಬಾ. ಮತ್ತೇನು, ತುಪ್ಪದಲ್ಲಿ ಯಾರಿರ್ತಾರೆ, ಲಕ್ಷ್ಮಿ ಇರ್ತಾಳೆ, ಗೋವಿಂದ ಇರ್ತಾನೆ. ಲಕ್ಷ್ಮಿಯನ್ನು ಘೃತದೊಳಗಿಪ್ಪ ನನಿರುದ್ಧ ಅನ್ನಮಾನಿಷ ಶಂಕರುಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದಳು ಭಾರತೀಯು ನಾರಾಯಣನು ಭಟ್ಟದಳು ಸೊನ್ನ ಗದಿನನು ಮಾಧವನು ಸುತ ಸನ್ನುತ ಗೋವಿಂದಾಭಿಧನು ಇರುತ್ತಿಪ್ಪನೆಂತ. ಗೋವಿಂದ ಘೃತದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಗೋವಿಂದ ಇರ್ತಾನೆ. ಆ ಲಕ್ಷ್ಮಿಯನ್ನು ಗೋವಿಂದನನ್ನು ಆವಾಹನ ಮಾಡಿದ್ರಂತೆ. ಅಲ್ಲಿರ್ತಕ್ಕಂಥ ಅದು ನೀರಲ್ವ, ನೀರಿನಲ್ಲಿರುವ ಬುಧನನ್ನು, ಭಾರತೀಯ ರಮಣನನ್ನು ಮತ್ತು ಕೃಷ್ಣನನ್ನು, ಸುಶೀಲಾಪತಿ ಕೃಷ್ಣನನ್ನು ಉಪಸಂಹಾರ ಮಾಡಿದರು. ಅಲ್ಲಿ ಲಕ್ಷ್ಮಿಯನ್ನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಲಕ್ಷ್ಮಿಯನ್ನು, ಗೋವಿಂದನನ್ನು ಆವಾಹನ ಮಾಡಿದರು. ಆ ನೀರೆಲ್ಲ ತುಪ್ಪಾಗಿ ಬಿಡ್ತಂತೆ, ಘಮ ತುಪ್ಪಾಗಿ ಬಿಡ್ತಂತೆ. ಅದನ್ನು ಬ್ರಾಹ್ಮಣರಿಗೆಲ್ಲ ಬಡಿಸಿಬಿಟ್ರು. ಎಲ್ಲ ಊಟ ಎಲ್ಲ ಆಗಿ ಆದಮೇಲೆ ಸಾಯಂಕಾಲದ ಹೊತ್ತಿಗೆ ಆ ಶಿಷ್ಯ ತುಪ್ಪ ತೊಗೊಂಡು ಬಂದ. ಸ್ವಾಮಿ, ನದಿ ಬಂತು, ನಾನೇನು ಮಾಡಲಿ? ಏನು ಚಿಂತೆ ಇಲ್ಲ, ಹೋಗು, ನಮ್ಮಮ್ಮ ತುಂಗಮ್ಮ ತುಪ್ಪ ಕೊಟ್ಟಾಳೆ, ತೊಗೊಂಡಾಗ ತುಂಗಭದ್ರಾಕ್ಕೆ ನೀರು ತುಪ್ಪ ಎಲ್ಲ ಹಾಕಿ ಬಂದುಬಿಡು ಅಂತ ಹೇಳ್ಬಿಟ್ರಂತೆ. ಆ ಶಿಷ್ಯ ಹೋಗಿ ಆ ತುಪ್ಪವನ್ನೆಲ್ಲ ಕೂಡ
ತುಂಗಭದ್ರಾ ನದಿಯಲ್ಲಿ ಹಾಕಿ ಬಂದಂತೆ. ಇದು ಒಂದು. ಇದಕ್ಕಿಂತ ಅದ್ಭುತವಾದದ್ದು ಅವರ ವಿಶಾಲ ದೃಕ್ಪಥ. ಅದು ವಿಜಯದಾಸರ ಪರಂಪರೆಗೆ ಸೇರಿದವರಲ್ಲ ಇವರೆಲ್ಲ, ಜಗನ್ನಾಥದಾಸರು ಶಿಷ್ಯರಲ್ಲ. ಒಂದು ದಿವಸ ಶಿಷ್ಯ ಇವರು ಪ್ರತಿನಿತ್ಯ ತುಂಗಭದ್ರಾಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕು. ಭಗವಂತನ ನೈವೇದ್ಯ ಪೂಜಕ್ಕೆ ನೀರು ತೊಗೊಂಡು ಸ್ನಾನ ಮಾಡಿ ಮುಂಜಾನೆ ಸಿಗ್ಗೆ ಬರ್ತಾ ಇದ್ದಾರೆ. ಮಡೀಲೆ ಬರ್ತಾ ಇದ್ದಾರೆ. ದೊಡ್ಡ ತಂಬಿಗೆ ತುಂಬ ಅವ್ರ ಕೈಯಾಗ ಒಂದು ಅಗ್ರೋದಕದೆ, ಅಂದರೆ ನೀರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಹಿಂದೆ ಶಿಷ್ಯ ಕೂಡ ಹೊತ್ಕೊಂಡು ಬರ್ತಾ ಇದ್ದಾನೆ. ಆ ಎದುರಿಗೆ ಒಬ್ಬ ಹೊಲೆಯ ಬಂದಂತೆ, ಅಂತ್ಯಜ ಅಂದರೆ ಅವನು ಏನು ಅನ್ಬೇಕು ಅನ್ರಿ, ಒಟ್ಟವನು ಭಾಳ ಕೆಳಗಿನ ವ್ಯಕ್ತಿ. ಅವನು ಬಂದು ಸ್ವಾಮಿ ನೋಡಿದ. ನಮಸ್ಕಾರಪ್ಪ ಅಪ್ಪ ಸ್ವಾಮಿ ದಾಸರೇ ನಮಸ್ಕಾರ. ನೀರಡಿಕೆ ಬಹಳ ಆಗ್ಯದಪ್ಪ. ಅದು ಭಗವಂತನೇ ಬಂದಿರ್ತಾನೆ ಅಂದ್ಕೋತೀನಿ ನಾನು. ಅದು ವಿಚಿತ್ರವಾದ ಚಿಂತನೆ ಅದು. ನಮಸ್ಕಾರಪ್ಪ, ನನಗೆ ನೀರಡಿಕೆ ಭಾಳ ಆಗ್ಯದ, ಸ್ವಲ್ಪ ನೀರು ಹಾಕಪ್ಪ ಅಂತಂದು ನಾನು ಅಂದುಕೊಳ್ಳೆ. ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ ಯಾರು, ಗುರುಶ್ರೀ ಬಿಟ್ಟರು. ತಾವೇನು ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ನೀರು ತಂದಿದ್ರಲ್ಲ, ಆ ನೀರು ತಗೊಂಡು ಅವನಿಗೆ ಕುಡಿಯೋಕ್ಕೆ ಹಾಕಿದ್ರು. ಅವನು ಬಗ್ಗಿದ, ಅವನ ನೀರೆಲ್ಲ ಅವನು ಭವಿಷ್ಯಾಗ ಹಾಕಿದ್ರು, ಕುಡಿದ್ಬಿಟ್ಟ. ಕುಡಿದುಕೊಳ್ಳೆ ಹೊರಟು. ಶಿಷ್ಯ ಏನಂದ್ಕೊಂಡ, ಗುರುಗಳು ಅವನಿಗೆ ನೀರು ಹಾಕಿದರು, ಇನ್ನು ಮತ್ತೆ ನದಿಗೆ ಹೋಗ್ತಾರೆ, ಸ್ನಾನ ಮಾಡ್ಕೊಂಬರ್ಲಕ್ಕ ಅಂತ ಅಂದ್ಕೊಂಡ. ನದಿಗೆ ಹೋಗಲೇ ಇಲ್ಲ. ಅವರು ಸೀದಾ ಮನೆಗೆ ಬಂದರು. ಮನೆಗೆ ಬಂದಮೇಲೆ ಅಂದ್ಕೊಂಡ ಶಿಷ್ಯ, ಓ ನದಿ ದೂರ ಆಯಿತು ಅಂತ ಬಂದುಬಿಟ್ಟಾರೆ, ಮನೆಯಾಗ ಸ್ನಾನ ಮಾಡ್ತಾರೇನೋ, ಈ ನೀರು ಚೆಲ್ಲಿ ಬಿಡ್ತಾರೇನೋ ಅಂದ್ಕೊಂಡ. ಅವ್ರು ಸೀದಾ ಹೋದರು. ತಾವೇನು ತಂಬಿ ಹಿಡ್ಕೊಂಡಿದ್ರಲ್ಲ ಅದನ್ನು ದೇವ್ರ ಕಟ್ಟಿ ಮೇಲೆ ಇಟ್ಟರು. ಪೂಜಾಕ್ಕೆ ಕೂತ್ಕೊಂಡ್ರು. ಶಿಷ್ಯಗೆ ತಲೆ ಕೆಟ್ಟೋಯ್ತು. ಏನು ಮಾರಾಯ, ಅವನು ಅಂತ್ಯಜನಿಗೆ ನೀರು ಹಾಕಿಬಿಟ್ಟಾರೆ, ಉಳಿದ ನೀರಿನಿಂದ ಇವರು ದೇವರಿಗೆ ಅಭಿಷೇಕ ಮಾಡ್ತಾರಲ್ಲ ಅಂತ ಅಂದ್ಕೊಂಡು ಬಂದು ಆ ತಂಬಿಗೆ ನೋಡಿದಂತೆ. ತಂಬಿಗೆ ತುಂಬ ನೀರಿತ್ತು. ಅಂದರೆ ಅರ್ಧ ತಂಬಿಗೆ ಅವನಿಗೆ ಹಾಕಿದ್ರು ಕುಡಿಲಿಕ್ಕೆ. ಮತ್ತೆ ನೋಡಿದಾಗ ಅಷ್ಟೇ ಇತ್ತಂತೆ. ಗಡಗಡ ನಡಿಗೆ ಹೋಗಿ ಸ್ವಾಮಿ ಅನುಗ್ರಹ ಮಾಡಬೇಕು. ಇಲ್ಲಪ್ಪ, ಸರ್ವತ್ರ ನಮ್ಮಪ್ಪ ಭಗವಂತ ಎಲ್ಲ ಕಡೆ ಇದ್ದಾನೆ. ನಾವು ಸಮರ್ಪಣೆ ಮಾಡುವುದರಲ್ಲೇ ಅದೇ. ನಾನು ಅಂತ್ಯಜನಿಗೆ ಹಾಕೀನಿ ಅಂತ ಅಂದ್ಕೊಳ್ಳಿಲ್ಲ. ಅಲ್ಲಿರುವ ಭಗವಂತ ನೀರು ಕೇಳ್ತಾ ಇದ್ದಾನೆ, ನನ್ನೊಳಗಿರುವ ಭಗವಂತ ಕೊಡು ಅಂತ ಹೇಳ್ತಾ ಇದ್ದಾನೆ ಅಂತ ಭಾವನೆಯಿಂದ ಹಾಕೀನಿ. ಅದ ಕಾರಣ ಭಗವಂತನಿಗೆ ಪ್ರೀತಿಕರವಾದ ಕೆಲಸ ಅಂತಂದ್ರೆ. ಇಂಥ ಮಹಿತಾತ್ಮರು ತಮ್ಮ ತಂಬೂರಿ, ತಮ್ಮ ಗೋಪಾಳಪುಟ್ಟಿಯನ್ನು ಬಳ್ಳಾರಿಯಲ್ಲಿರ್ತಕ್ಕಂಥ ಮುಕುಂದ ಜಾಗೀರ್ದಾರ್ ಎಂಬುವರ ಮನೆಗೆ ಕೊಟ್ಟು, ಅವರು ಶಿಷ್ಯರ ಮನೆಗೆ ಸೇರಿದವರು, ಅವರು ಮನೆಯಲ್ಲಿಟ್ಟಿದ್ದಾರೆ. ಇವತ್ತಿಗೂ ನಾವು ಬಳ್ಳಾರಿಗೆ ಹೋದರೆ ಅಂದು ಗುರುಶ್ರೀ ವಿಠ್ಠಲರು ಮೀಟಿರ್ತಕ್ಕಂಥ ತಂಬೂರಿಯನ್ನು ನೋಡ್ಬೋದು ಮತ್ತು ಗೋಪಾಳಪುಟ್ಟಿಯನ್ನು ನೋಡ್ಬೋದು. ಮತ್ತು ಅವರು ಪೂಜೆ ಮಾಡಿದ ವಿಗ್ರಹಗಳು ಎಲ್ಲವೇ. ಅವರು ಪೂಜೆ ಮಾಡಿದ ವಿಗ್ರಹಗಳಲ್ಲಿ 2 ಜತಿ, ಅಂದರೆ ಶ್ರೀದೇವಿ ಭೂದೇವಿಯಿಂದ ಕೂಡಿಕೊಂಡಿರ್ತಕ್ಕಂಥ ವೆಂಕಟರಮಣನ ವಿಗ್ರಹ ಒಂದು, ಮತ್ತು ಇನ್ನೊಂದು ವೆಂಕಟರಮಣನ ವಿಗ್ರಹ ಅದ, ಅದಕ್ಕೂ ಶ್ರೀದೇವಿ ಭೂದೇವಿಯರಿದ್ದಾರೆ. 2 ಜತಿಯಲ್ಲಿರ್ತಕ್ಕಂಥ ಶ್ರೀದೇವಿ ಭೂದೇವಿಯಿಂದ ಕೂಡಿಕೊಂಡಿರ್ತಕ್ಕಂಥ ವೆಂಕಟರಮಣನ ವಿಗ್ರಹಗಳವೆ. ಅದರೊಟ್ಟಿಗೆ ಬಲಮುಡಿ ಶಂಖ, ದೊಡ್ಡದು ಬಲಮುಡಿ ಶಂಖ ಅದೆ. ಹನುಮ ಭೀಮ ಮಧ್ವರನ್ನು ಒಂದೇ ಶಿಲದಲ್ಲಿ ಕೆತ್ತಿರತಕ್ಕಂಥ ಒಂದು ವಿಗ್ರಹ ಅದೆ. ಇಷ್ಟನ್ನು ಅವರು ತಮ್ಮ ವಂಶೀಕರಾಗಿರತಕ್ಕಂಥ ಖಜಾನ್ದಾರಿಗೆ ಕೊಟ್ಟಿದ್ದಾರೆ. ಖಜಾನ್ದಾರು ಅಂದರೆ ರಾಘವೇಂದ್ರ ರಾವ್ ಅಂಥೇಳಿ ಅವರ ತಾತ ಮುತ್ತಾತ ಎಲ್ಲ ಬಂದಿದ್ದಾರೆ. ರಾಘವೇಂದ್ರ ರಾವ್ ಅಡ್ವೊಕೇಟ್ ಆಗಿದ್ದರು. ಬಹಳ ಪುಣ್ಯಾತ್ಮರು, ಬಹಳ ದೊಡ್ಡ ಸಾಧಕರು. ಅವರ ಮನೆಯಲ್ಲಿ ಇವತ್ತು ದೇವದೆ. ಯಾವುದು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾನು ಬಹಳ ಪಾಪಿ ಆದರೂ ಕೂಡ ಆ ರಾಘವೇಂದ್ರ ರಾಯರು ದೊಡ್ಡ ವ್ಯಕ್ತಿತ್ವವಾದ ಕಾರಣ ನನ್ನನ್ನು ಉದ್ಧಾರ ಮಾಡಬೇಕು ಅಂತೇಳಿ ತಮ್ಮ ಮನೆಗೆ ಕರೆಸಿಕೊಂಡು ಗುರುಜಗನ್ನಾಥದಾಸರು ಪೂಜೆ ಮಾಡ್ತಕ್ಕಂಥ ಬೃಂದಾವನದೊಟ್ಟಿಗೆ ಕರೆಸಿಕೊಂಡು ಆ ಪ್ರತಿಮಾ ಪೂಜೆ ಮಾಡತಕ್ಕಂಥ ಭಾಗ್ಯವನ್ನು ಕೊಟ್ಟರು. ಆ ಗುರುಶ್ರೀ ವಿಠ್ಠಲರು ಪೂಜೆ ಮಾಡಿರ್ತಕ್ಕಂಥ 2 ವೆಂಕಟರಮಣನ ವಿಗ್ರಹ, 4 ಶ್ರೀದೇವಿ ಭೂದೇವಿಯರ ವಿಗ್ರಹಗಳನ್ನು, ವಾಯುದೇವರು ಹನುಮ ಭೀಮ ಮಧ್ವರಿಂದ ಕೂಡಿಕೊಂಡಿರ್ತಕ್ಕಂಥ ಶಿಲಾವನ್ನು, ನಂತರದಲ್ಲಿ ಬಲಮುಡಿ ಶಂಖವನ್ನು ಪೂಜೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು. ಇಂಥ ಗುರುಶ್ರೀ ವಿಠ್ಠಲರು ನಂತರದಲ್ಲಿ ಕಾಲಾಂತರದಲ್ಲಿ ಕಾಶಿ ಯಾತ್ರೆಗೆ ಹೋದರಂತೆ. ಕಾಶಿ ಯಾತ್ರೆಗೆ ಹೋಗಿ ಕಾಶಿಯ ವಿಶ್ವನಾಥನ ದರ್ಶನ ಎಲ್ಲ ಪಡೆದು ಗಂಗೆಯಿಂದ ವ್ಯಾಸ ಕಾಶಿಗೆ ಹೋಗಬೇಕು ಅಂತೇಳಿ ಪಡವದಲ್ಲಿ ಕೂತ್ಕೊಂಡು ತಮ್ಮ ಶಿಷ್ಯರೊಟ್ಟಿಗೆ ಬಂಧು ಬಾಂಧವರೊಟ್ಟಿಗೆ ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಹಡಗ ಮುಳುಗಿ ಹೋಗಿಬಿಡ್ತು ಗಂಗಾ ನದಿಯಲ್ಲಿ. ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಹೋಗಿಬಿಟ್ರು. ಇವರೊಬ್ಬರು ಮಾತ್ರ ಉಳ್ಕೊಂಡ್ರಂತೆ. ಆ ದಂಡಿಗೆ ಹೋಗಿ ಅಲ್ಲಿ ಒಬ್ಬ ಸಾಧು ಇದ್ದರೆ ಆ ಸಾಧುವಿಗೆ ಒಂದು ಲೆಟ್ರ್ ಬರ್ಕೊಟ್ರಂತೆ. ಅಪ್ಪ ಹೇಳು, ನಮ್ಮ ಊರಿಗೆ ಹೋಗಿ ಹೇಳು, ಇಂಥ ಊರು ಅಲ್ಲ ಅಡ್ರೆಸ್ ಕೊಟ್ಟು ಕಂಪ್ಲಿಗೆ ಹೋಗು,
ಅಲ್ಲಿ ನಿಮಗೆಲ್ಲ ಕೊಡ್ತಾರೆ, ಸಂಭಾವನಾದಿಗಳೆಲ್ಲ ಕೊಡ್ತಾರೆ. ನಾವು ಬದರಿಗೆ ಹೋದ್ವಿ ಅಂತ ಹೇಳಿಬಿಡು. ಎಲ್ಲ ಬಂಧು ಬಾಂಧವರು ಹೋಗಿಬಿಟ್ಟಿದ್ದಾರೆ, ಡೇಟ್ ಹೇಳಿ ಇವತ್ತಿನ ದಿವಸ ನಾವು ಅದೃಶ್ಯರಾಗಿವಿ, ಸೀದಾ ಬದರಿಗೆ ಹೋಗಿವಿ ಅಂತ ಹೇಳಿಬಿಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಬದರಿ ಕಡೆ ಹೋದರೂ ಮತ್ತೆ ಬರಲೇ ಇಲ್ಲ. ಅದ ಕಾರಣ ಇವತ್ತಿಗೂ ಕೂಡ ಆ ಮಹಿತಾತ್ಮರಾಗಿರ್ತಕ್ಕಂಥ ಇವರು ಯಾರು ಕಾಶಿ ಗುರುಶ್ರೀಶ ವಿಠ್ಠಲರ ಆರಾಧನೆಯನ್ನು ಅವರು ಎಂದು ಕಾಶಿಯಲ್ಲಿ ಹಡಗ ಮುಣಿತಲ್ಲ, ಬದರಿ ಯಾತ್ರೆಗೆ ಪ್ರಯಾಣ ಮಾಡಿದರಲ್ಲ, ಅದೇ ದಿನವನ್ನೇ ಆರಾಧನಾ ದಿನವನ್ನಾಗಿ ಇವತ್ತಿಗೂ ಮಾಡ್ತಾಯಿದ್ದಾರೆ. ಆರಾಧನೆ ಮಾರ್ಗಶಿರ ಬಹುಳ ಅಮಾವಾಸ್ಯ ಅವತ್ತಿನ ದಿವಸನೇ ಅದು ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ಬರ್ತಾರೆ. ಈಗ ನಾಳೆ ಡಿಸೆಂಬರ್ ಬರ್ತದಲ್ಲ, ಡಿಸೆಂಬರ್ ತಿಂಗಳಲ್ಲಿ ಡೇಟ್ ಚೇಂಜ್ ಆಗ್ತಾ ಇರ್ತಾರೆ. ಆದರೆ ಮಾರ್ಗಶಿರ ಬಹುಳ ಅಮಾವಾಸ್ಯ ದಿವಸ ಇವರು ಜಗನ್ನಾಥದಾಸರ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾನು ಅಂತೀನಿ. ಎಷ್ಟು ವ್ಯಾಖ್ಯಾನ ಸಿಕ್ಕದೆ ಅಂತಂದರೆ, ಮೊದಲನೇ ಸಂಧಿ ಮಂಗಲಾಚರಣ ಸಂಧಿಗೆ ಪೂರ್ಣ ಸಿಕ್ಕದೆ, ಕರುಣಾ ಸಂಧಿಯಲ್ಲಿ ಸ್ವಲ್ಪ, ಕರುಣಾ ಸಂಧಿಗೆ ಸಿಕ್ಕೇ ಇಲ್ಲ ಸರ ವ್ಯಾಖ್ಯಾನ. ವ್ಯಾಪ್ತಿ ಸಂಧಿಯಲ್ಲಿ 12 ಪದ್ಯಗಳಿಗೆ ಸಿಕ್ಕದೆ, 5ನೇ ಸಂಧಿಯಲ್ಲಿ 12 ಪದ್ಯಗಳಿಗೆ ಸಿಕ್ಕದೆ, 14ನೇ ಸಂಧಿಯಲ್ಲಿ 14 ಪದ್ಯಗಳಿಗೆ ಸಿಕ್ಕದೆ. ಆದರೆ ಅವರು ಏನು ಮಾಡ್ತಾರೆ, ಆ ವ್ಯಾಖ್ಯಾನದ ಪ್ರಾರಂಭದಲ್ಲಿ ಒಂದು ಮಾತದೆ, ಏನದು ಅಂದರೆ, ನನ್ನ ಗುರುಗಳಾದ ಕುಂಟೋಜಿ ದಾಸರಿಗೆ ನಾನು ಪ್ರಣಾಮ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇದು ಆ ಮ್ಯಾನಸ್ಕ್ರಿಪ್ಟಲ್ಲಿ ಇರತಕ್ಕಂಥ ವಾಕ್ಯ. ಅದು ಏನು ವ್ಯಾಖ್ಯ, ಮದ್ಗುರು ಕುಂಟೋಜಿದಾಸ ಚರಣಾರವಿಂದೇಭ್ಯೋ ನಮಃ ಅಂತಾರೆ. ಇದು ಆ ಮ್ಯಾನಸ್ಕ್ರಿಪ್ಟ್ನಲ್ಲಿರೋದು. ಇದರಿಂದ ಏನು ಅಂದ್ಕೋತಾ ಇದ್ದಾರೆ ಎಲ್ಲರೂ ಅಂದರೆ, ಇದು ಕುಂಟೋಜಿದಾಸರು ಬರೆದಿದ್ದಲ್ಲ, ಕುಂಟೋಜಿದಾಸನ ಯಾವರೋ ಒಬ್ಬ ಶಿಷ್ಯ ಅವರು ಹರಿಕಥಾಮೃತಸಾರ ಬಗ್ಗೆ ಪ್ರವಚನ ಮಾಡುವಾಗ ಅದನ್ನು ಕೇಳಿ ತಿಳ್ಕೊಂಡು ಬರೆದಿದ್ದು ಅಂಥೇಳಿ. ನಾವು ಹಾಗೆ ಅಂದ್ಕೋಬೇಕಾಗಿಲ್ಲ, ಅದು ಕುಂಟೋಜಿದಾಸರೇ ಬರೆದಿದ್ದು ಅಂದ್ಕೊ. ಮತ್ತು ಅದು ಬರೆದಾರಲ್ಲ ಮದ್ಗುರು ಕುಂಟೋಜಿದಾಸರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಈಗ ನಮ್ಮ ಮನೆಯಲ್ಲಿ ಗುರು ಜಗನ್ನಾಥದಾಸರ ಬರೆದ ಮ್ಯಾನುಸ್ಕ್ರಿಪ್ಟ್ಗಳವೆ, ಅದು ಅವರು ಬರೆದಿದ್ದಲ್ಲ, ಅವ್ರ ಶಿಷ್ಯರು ಯಾರೋ ಬರೆದಿದ್ದು. ಅವ್ರೇನು ಬರ್ತಾರೆ, ಅದು ಗುರು ಜಗನ್ನಾಥದಾಸರ ಮ್ಯಾನುಸ್ಕ್ರಿಪ್ಟ್ ಅಂದರೆ ಅವರು ಬರೆದಿರ್ತಕ್ಕಂಥ ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ. ಅದರ ಪ್ರಾರಂಭದಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಗುರು ಜಗನ್ನಾಥದಾಸ ಗುರುಭ್ಯೋ ನಮಃ ಅಂತ ಬರೀತಾರೆ, ಗುರು ಜಗನ್ನಾಥ ವಿಠ್ಠಲಾಯ ನಮಃ ಅಂತ ಬರೀತಾರೆ. ಬರೆದಿದ್ದ ಮಾತ್ರ ಗುರು ಜಗನ್ನಾಥದಾಸರು ಬರೆದಿಲ್ಲ, ಅವ್ರ ಶಿಷ್ಯರು ಯಾರೋ ಒಬ್ಬರು ಈ ಗ್ರಂಥ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಹಾಗೆ ಅಂದ್ಕೋಬೇಕಾಗಿಲ್ಲ. ಪ್ರಾಯ ನನ್ನ ದೃಷ್ಟಿಯಲ್ಲಿ ಜಗನ್ನಾಥದಾಸರ ಪ್ರವಚನವನ್ನು ಕಿವಿಯಾರ ಕೇಳಿರ್ತಕ್ಕಂಥ ಕುಂಟೋಜಿದಾಸರು ಅಂದರೆ ಗುರುಶ್ರೀ ವಿಠ್ಠಲರೇ ಈ ಹಾಡನ್ನು, ಈ ವ್ಯಾಖ್ಯಾನವನ್ನು ಬರೆದಿರಬೇಕು ಅಂತ ನಾನು ಅಂದ್ಕೋತೀನಿ. ಅಂಥ ಅಪೂರ್ವವಾದ ವ್ಯಾಖ್ಯಾನ ಗೊರವ ಹನುಮಂತರಾಯ ದ್ವಾರ ಹರಿಕಥಾಮೃತಸಾರ ವ್ಯಾಖ್ಯಾನಗಳ ಪುಸ್ತಕದಲ್ಲಿ ಇದು ಪ್ರಕಟವಾಗಿದೆ. ಬಹಳ ಸುಂದರಾತಿ ಸುಂದರವಾಗಿರತಕ್ಕಂಥ ವ್ಯಾಖ್ಯಾನ, ಅಪೂರ್ವವಾದ ಪ್ರಮೇಯಗಳನ್ನು ಹೇಳ್ತಾರೆ. ಗುರುಶ್ರೀಶ ವಿಠ್ಠಲರ ಚರಿತ್ರೆಯನ್ನು ತಿಳ್ಕೊಂಡು ಇವರೇ ಮೊಟ್ಟ ಮೊದಲು ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಮಾಡಿದವರು ಅಂತ ತಿಳ್ಕೊಂಡ್ವಿ. ಮೊನ್ನೆ ಏನು ನಾವು ಚಿಂತನೆ ಮಾಡಿದ್ದೀವಲ್ಲ, ತಾಮ್ರಪರ್ಣಿ ಸಂಕರ್ಷಣ ಬಡಿಯರು ಅವರು ಇವರು ಆದ ಮೇಲೆ ಹರಿಕಥಾಮೃತಸಾರಕ್ಕೆ ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮರು. ಇನ್ನು ಮೂರನೇ ಅವರು ಯಾರು, ಈ ಹರಿಕಥಾಮೃತಸಾರಕ್ಕೆ ಇನ್ಯಾರು ವ್ಯಾಖ್ಯಾನ ಮಾಡಿದ್ದಾರೆ? ಮೂರನೇ ಸ್ಥಾನದಲ್ಲಿ ಬರುವವರು ಯಾರಂದರೆ ಕಮಲಾಪತಿ ವಿಠ್ಠಲ ದಾಸರು. ಇವರು ಮೂರನೇವರು. ಇವರ ಕಾಲ 1830 ಹಿಡ್ಕೊಂಡು 1900 ಅಂದರೆ 1830 ಹುಟ್ಟಿ 19 ಅಂದರೆ 70 ವರ್ಷ ಜೀವನ ಮಾಡಿದ್ದಾರೆ. ಇವರ ಹೆಸರು ಕಮಲಾಪತಿ ವಿಠ್ಠಲ ದಾಸರು ಅಂಥೇಳಿ. ಇವರು ಅಪೂರ್ವವಾದ ರೀತಿಯಲ್ಲಿ 32 ಸಂಧಿಗೂ ವ್ಯಾಖ್ಯಾನ. ಮೊದಲನೆಯವರು ಸಂಕರ್ಷಣ ಒಡೆಯರು ಅಂತ ಏನು ಹೇಳಿದ್ರಲ್ಲ, ಆ ಸಂಕರ್ಷಣ ಒಡೆಯರ ವ್ಯಾಖ್ಯಾನ ಕೂಡ 32 ಸಂಧಿಗೆ ಪೂರ್ಣ ಸಿಗುತ್ತದೆ. ಅದು ಆದಮೇಲೆ ಅದಕ್ಕಿಂತ ಮುಂಚೆ ಬರೆದಿರತಕ್ಕಂಥ ಗುರುಶ್ರೀಶ ವಿಠ್ಠಲರ ವ್ಯಾಖ್ಯಾನ ನಮಗೆ ಪೂರ್ಣ ಸಿಗೋದಿಲ್ಲ. ಕೇವಲ ಮೊದಲನೇ ಸಂಧಿಗೆ ಪೂರ್ಣ ಸಿಗುತ್ತದೆ, ಎರಡನೇ ಸಂಧಿಗೆ ಒಂದು ಪದ್ಯಕ್ಕೂ ಸಿಗೋದಿಲ್ಲ, 5ನೇ ಸಂಧಿ, ಆ ನಂತರದಲ್ಲಿ 13ನೇ ಸಂಧಿ, 12ನೇ ಸಂಧಿ, ಹೀಗೆ ಬೇರೆ 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 ಸ್ವಲ್ಪ ಸಿಗುತ್ತವೆ. ಅಂದರೆ ಕರುಣಾ ಸಂಧಿಗೆ ಇಲ್ಲ. ವ್ಯಾಪ್ತಿ ಸಂಧಿಯಲ್ಲಿ 12 ಪದ್ಯಗಳಿಗೆ ವ್ಯಾಖ್ಯಾನ ಸಿಗುತ್ತದೆ, 5ನೇ ಸಂಧಿಯಲ್ಲಿ 12 ಪದ್ಯಗಳಿಗೆ, 14ನೇ ಸಂಧಿಯಲ್ಲಿ 14 ಪದ್ಯಗಳು. ಆದರೆ ಅಷ್ಟು ಹಾಗಾದ್ರೆ ಏನಿದು ಪೂರ್ಣ ಸಿಗಲ್ಲಲ್ಲ. ಸಿಕ್ಕಿದ್ದೇ ನೋಡ್ರಿ ಎಷ್ಟು ಆನಂದ ಆಗ್ತದೆ ಗೊತ್ತನ. ಆ ಸಂಧಿಗಳಿಗೆ
ಅಲ್ಲಿರುವ ಪದ್ಯಗಳಿಗೆ ಇರತಕ್ಕಂಥ ಅರ್ಥದ ಗಾಂಭೀರ್ಯ ತಿಳಿತದೆ. ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಅವು ಸಾಕು ನಮ್ಮ ಜನ್ಮದ ಧನ್ಯತೆಗೆ. ಎಲ್ಲವೂ ಹರಿಕಥಾಮೃತ ಸಾರದ ಪ್ರತಿ ಪದ್ಯ ಎಂಥದ್ದು ಅಂದರೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಅದು ಒಂದೊಂದೊಂದೊಂದೊಂದೊಂದು ಭಗವಂತನಿಗೆ ಒಂದೊಂದು ರೂಪ ಇದ್ದಂತೆ. 9,988 86 ಹೇಗೆ ಬೇರೆ ಆದರೆ 986 ಪದ್ಯಗಳು ಒಟ್ಟು ಹರಿಕಥಾಮೃತ ಸಾರದಲ್ಲಿ. ಹರಿಕಥಾಮೃತ ಈ ಒಂದೊಂದು ಪದ್ಯ ಹೇಗೆ ಹೋಗುತ್ತಾನ ಭಗವಂತನ ಒಂದೊಂದು ರೂಪ ಇದ್ದಂತೆ. ಭಗವಂತನ ಒಂದು ರೂಪ, ರಾಮರೂಪ ನೋಡಿದಾಗ ಆನಂದ ಆಗಲ್ವಾ? ಆನಂದ ಆಗ್ತದೆ. ಕೃಷ್ಣ ರೂಪ ನೋಡಿದಾಗ ಅದು ಆನಂದ. ಮತ್ಸ್ಯ, ಕೂರ್ಮ, ವರಾಹ, ವಿಶ್ವಾದಿ ಈ 1000 ರೂಪಗಳು, ಯಾವ ರೂಪ ನೋಡಿದರೂ ಅವು ಪ್ರತ್ಯೇಕ. ಅದರೊಂದು ವಿಶಿಷ್ಟವಾದ ಗುಣ, ಅದೊಂದು ಅದ್ಭುತವಾದ ಚಿಂತನೆಯನ್ನು ಕೊಡ್ತಕ್ಕಂಥದ್ದು, ಆನಂದವನ್ನು ಉಣಿಸ್ತಕ್ಕಂಥದ್ದು, ಎಲ್ಲ ಜ್ಞಾನ ಸ್ವರೂಪ. ಹಾಗೆ ಭಗವಂತನ ರೂಪಗಳು ಯಾವ ಆನಂದಮಯವೋ, ಅವು ವಿಚಿತ್ರವಾದ ರೂಪದ ದರ್ಶನದಿಂದ ನಮಗೆ ಆನಂದ ಆಗ್ತದೋ, ಅದೇ ಪ್ರಕಾರ ಹರಿಕಥಾಮೃತ ಸಾರದ ಯಾವ ಪದ್ಯ ಮುಟ್ಟಿದರೂ ಅದೊಂದು ಅದ್ಭುತವಾದ ಗ್ರಂಥ, ಅದೊಂದು ಅದ್ಭುತವಾದ ಭಗವಂತನ ರೂಪ ಇದ್ದಂತೆ ನಮಗೆ ಆನಂದವನ್ನು ಉಣಿಸ್ತವೆ. ಈ ಪದ್ಯ ಆನಂದ ಉಣಿಸೋದಲ್ಲ, ಈ ಪದ್ಯ ಯಾಕಂದರೆ ನಾವು ಕವಿ ಕಾಳಿದಾಸನ ಕಾವ್ಯ ಅದು ಅಭಿಜ್ಞಾನ ಶಾಕುಂತಲ ಎಂಬುದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ದೊಡ್ಡ ಕಾವ್ಯ, ಇಲ್ಲ ಅಂತಂಬಲ್ಲ. ಆದರೆ ಕವಿಗಳಲ್ಲೇ ಹೇಳ್ತಾರೆ ಅಭಿಜ್ಞಾನ ಶಾಕುಂತಲ ಅತ್ಯುತ್ತಮವಾದ ಕಾವ್ಯ, ಇದರಲ್ಲಿ ಸಂದೇಹ ಇಲ್ಲ. ಆದರೆ ಅದರಲ್ಲಿ 4ನೇ ಅಂಕ, ಅದರ 4ನೇ ಸಿದು ಅದು ಅತ್ಪೂರ್ವ. ಆ 4ನೇ ಸ್ತಕದಲ್ಲಿ 4 ಶ್ಲೋಕಗಳು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೇ ರಾಮಾಯಣದಲ್ಲಿ ರಾಮಾಯಣ ಎಲ್ಲ ಅಪೂರ್ವ, ಅದರ ಸುಂದರಕಾಂಡ ಅತ್ಯಂತ ಅಪೂರ್ವ. ಭಾರತ ಎಲ್ಲ ಅಪೂರ್ವ, ಆದರೆ ಭಾರತದಲ್ಲಿ ವಿರಾಟ್ ಪರ್ವ ಅಂದರೆ ವಿರಾಟ್ ರಾಜನಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿರ್ತಾರೆ, ಅದು ಅಪೂರ್ವವಾದ ವಿರಾಟ್ ಪರ್ವ ಅಂತಾರೆ. ಹಾಗೆ ನಮ್ಮ ಮಾನ್ಯ ಮಾನವೀ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ಈ ಪದ್ಯ ಶ್ರೇಷ್ಠ, ಈ ಪದ್ಯ ಕಮ್ಮಿ, ಈ ಸಂಧಿ ಶ್ರೇಷ್ಠ, ಈ ಸಂಧಿ ಸಾಧಾರಣವಾದ್ದು ಎಂಬ ಆಲೋಚನೆ ಇಲ್ಲ. ಎಲ್ಲವೂ ತನಗೆ ತಾನು ವಿಶಿಷ್ಟವಾಗಿರತಕ್ಕಂಥದ್ದು. ಒಂದೊಂದು ಪದ್ಯ ಅಪೂರ್ವ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ನಮ್ಮ ಆನಂದಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು. ಅಂಥದ್ರಲ್ಲಿ ಎಷ್ಟು ಸಂಧಿಗೆ, ಎಷ್ಟು ಪದ್ಯಗಳಿಗೆ ಯಾವ ಜ್ಞಾನಿ ಬರೆದಾನೋ ಅದನ್ನು ಓದಿದ್ರೆ ನಮ್ಮ ಜನ್ಮ ಧನ್ಯ ಆಗ್ತಾರೆ. ಸೊ ಕಮಲಾಪತಿ ಇವರು ಏನಿದ್ದಾರಲ್ಲ, ಕಮಲಾಪತಿ ವಿಠ್ಠಲದಾಸರು ಗುರುಶ್ರೀಶ ವಿಠ್ಠಲರು ಸ್ವಲ್ಪ ಕೆಲವೇ ಸಂಧಿಗಳಿಗೆ ವ್ಯಾಖ್ಯಾನ ಮಾಡಿದ್ರು ಅಪೂರ್ವಾದ. ಅದರ ನಂತರದಲ್ಲಿ ವ್ಯಾಖ್ಯಾನ 32 ಸಂಧಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹಿತಾತ್ಮರು 3ನೇ ಸ್ಥಾನದಲ್ಲಿರುವವರು ಯಾರಂದರೆ ಕಮಲಾಪತಿ ದಾಸರು. ಇವರ ಚರಿತ್ರೆ, ಇವರ ಕತೆ ಅಪೂರ್ವವಾದ. ಅದರ ಸ್ವಲ್ಪ ನೋಡೋಕ್ಕೆ ಪ್ರಯತ್ನ ಮಾಡೋಣ. ಕಮಲಾಪತಿ ವಿಠ್ಠಲದಾಸರು ಶಿವಮೊಗ್ಗ ಜಿಲ್ಲೆಗೆ ಸೇರಿದ ಸಂತೆಬೆನ್ನೂರಿನವರು. ಶಿವಮೊಗ್ಗ ಅಂತ ಈಗ ನೋಡ್ತೀವಿ ನಾವು, ಉಡುಪಿಗೆ ಹೋಗುವ ಹಾದಿಯಲ್ಲಿ ಬರ್ತದೆ ಶಿವಮೊಗ್ಗ ಜಿಲ್ಲಾ. ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂತೆಬೆನ್ನೂರು ಅಂತ ಒಂದದೆ. ಆ ಸಂತೆಬೆನ್ನೂರಿನ ವಾಸ್ತವ್ಯರು. ಇವರಿಗೆ ಆಗಿನ ಸಂತೆಬೆನ್ನೂರು ರಾಮದಾಸ ಅಂತ ಅವ್ರ ಹೆಸರು ರಾಮದಾಸ ಅಂಥೇಳಿ ಅವ್ರನ್ನ ಸಂತೆಬೆನ್ನೂರು ರಾಮದಾಸರು ಅಂತ ಕರಿತಾ ಇದ್ದರು. ಇವರು ಮೊಟ್ಟ ಮೊದಲಿಗೆ ಒಳ್ಳೆಯ ವೇದಾಧ್ಯಯನಗಳನ್ನು ಮತ್ತು ಬೇಕಾಗಿರತಕ್ಕಂಥ ಗ್ರಂಥಗಳನ್ನು ಎಲ್ಲವನ್ನು ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದ ಮೇಲೆ ಉಡುಪಿಗೆ ಹೋಗ್ತಾರೆ ಅವರು. ಉಡುಪಿಗೆ ಹೋಗಿ ಕೃಷ್ಣಾಪುರ ಮಠದ ಯತಿಗಳು ವಿದ್ಯಾಧೀಶರು ಅಂತಕ್ಕಂಥವ್ರು, ವಿದ್ಯಾಧೀಶರಲ್ಲಿ ಸಮಸ್ತ ವೇದಾಂತವನ್ನು ಅಧ್ಯಯನ ಮಾಡ್ತಾರೆ. ಅಂದರೆ ದಶೋಪನಿಷತ್ತುಗಳನ್ನು, ಆಚಾರ್ಯ ಮಧ್ವರ ಮೂಲ 37 ಗ್ರಂಥಗಳನ್ನು, ಕೊನೆಗೆ ಸುಧಾ ಗ್ರಂಥವನ್ನು ಆ ಕೃಷ್ಣಾಪುರ ಮಠಾಧೀಶರಾಗಿರ್ತಕ್ಕಂಥ ವಿದ್ಯಾಧೀಶರಲ್ಲಿ ಪೂರ್ಣ ಅಧ್ಯಯನ ಮಾಡ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಜಮಖಂಡಿ ವಾದರಾಜಾಚಾರ್ಯರು ಕೂಡ ಅಧ್ಯಯನ ಮಾಡ್ತಾ ಇರ್ತಾರೆ. ಅದೇ ಗುರುಗಳೇ ಯಾರು ವಿದ್ಯಾಧೀಶರು ಅಂತ ಏನು ಹೇಳಿದ್ನಲ್ಲ, ಆ ವಿದ್ಯಾಧೀಶರಲ್ಲೇ ಜಮಖಂಡಿ ವಾದರಾಜಾಚಾರ್ಯ ಎಂಬುವರು ಕೂಡ ಅಧ್ಯಯನ ಮಾಡಿದ್ದಾರೆ. ಯಾಕೆ ಅವ್ರ ಹೆಸರು ಹೇಳ್ತಾರೆ ಅಂದರೆ ಅವರು ಕೂಡ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಮೊಟ್ಟ ಮೊದಲು ಓದಿದವರು ಯಾರು ಅಂದರೆ ಕಮಲಾಪತಿ ವಿಠ್ಠಲದಾಸರು. ಅಂದರೆ ಕಮಲಾಪತಿ ವಿಠ್ಠಲದಾಸರು ಆ ವಿದ್ಯಾಧೀಶರಲ್ಲಿ ಮೊಟ್ಟ ಮೊದಲು ಅಧ್ಯಯನ ಮಾಡಿದರು. ಅವರ ನಂತರದಲ್ಲಿ ಜಮಖಂಡಿ ವಾದರಾಜಾಚಾರ್ಯರು ಹೋಗಿ ಅಧ್ಯಯನ ಮಾಡಿದರು. ಅಲ್ಲಿ ಅಧ್ಯಯನ ಮಾಡಿಕೊಂಡು ಬಂದ ಮೇಲೆ ಅವರಿಗೆ ಈ ಪ್ರಾಪಂಚಿಕ ವಿಷಯಗಳ ಬಗ್ಗೆ ವಿರಕ್ತಿ ಬರ್ತಾರೆ. ವಿರಕ್ತಿ ಬಂದು ಅವರು ಕಮಲೇಶ ವಿಠ್ಠಲ ಅಂತ ಒಬ್ಬ ದಾಸರು, ಸುರಪುರದ ಆನಂದ ದಾಸರು ಅಂತ, ಎಂಥ ದೊಡ್ಡ ಜ್ಞಾನಿಗಳು ಅಂದರೆ ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥ ಮಹಾನುಭಾವರು. ಆ ಸುರಪುರದ ಆನಂದ ದಾಸರಲ್ಲಿ
ಶಿಷ್ಯತ್ವವನ್ನು ವಹಿಸಿ ಅವರಿಂದ ಕಮಲೇಶ ಕಮಲಾಪತಿ ವಿಠ್ಠಲ ಅಂತ ಒಂದು ಅಂಕಿತ ಪಡ್ಕೊಂಡು ದಾಸರಾಗ್ತಾರೆ. ಮುಂದೆ ಏನು ಮಾಡಿದರು ಎಂಬುದನ್ನು ಮುಂದಿನ ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ.